ಹೆಲೋ ಬಿಸಿ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಮಿನಿ ಬ್ಲಾಗ್ ನೋಡೋಣವಾ? ತಿಂಡಿಗೆ ನನಗೆ ಪಣಿಗೆ ಅನಿಲ್ ರಾಗಿ ಶಾವ್ಗೆನ ಮಾಡ್ಕೊಳ್ತಾ ಇದ್ದೀನಿ. ಮಗು ಸ್ಕೂಲ್ಗೆ ಹೋಗಿದೆ. ನಾನು ಆ್ಯಕ್ಚುಲಿ ಇವತ್ತು ಫಿಟ್ನೆಸ್ ಕ್ಲಾಸ್ನ ಸ್ಕಿಪ್ ಮಾಡ್ತಾ ಇದ್ದೀನಿ. ಅಂದಾಗೆ ನಿಮ್ಮ ವೀಕೆಂಡ್ ಎಲ್ಲ ಹೇಗಿತ್ತು? ನಾನಂತೂ ಫುಲ್ ಬಿಂಜ್ ವಾಚ್ ಮಾಡಿದೆ ಅಂತ ಹೇಳ್ಬೋದು. ಆ್ಯಕ್ಚುಲಿ ಅಮೆಝಾನ್ ಪ್ರೈಮಲ್ಲಿ ಟ್ರೇಟರ್ಸ್ ಅಂತ ಒಂದು ರಿಯಾಲಿಟಿ ಶೋ ಬಂದಿದೆ. ತುಂಬ ಚೆನ್ನಾಗಿದೆ, ನೋಡಿ ಗೈಸ್. ನಾನು ವೀಕೆಂಡ್ ಫುಲ್ಲು ಅದನ್ನ ನೋಡ್ತಾನೆ ಕಳೆದೆ. ಆ್ಯಂಡ್ ಮಗು ಸ್ಕೂಲಿಂದ ಬಂದು ಊಟ ಮಾಡಿ ಮಲ್ಗೆ ಎದ್ದೊಳ್ತು. ಹೋಮ್ವರ್ಕ್ ಸ್ವಲ್ಪ ಕೊಟ್ಟಿದ್ರು. ಡೈಲಿ ಏನೋ ಒಂದು ಹೋಮ್ವರ್ಕ್ ಇರುತ್ತೆ. ಸೊ ಇವತ್ತು ಹೋಮ್ವರ್ಕ್ ಮಾಡ್ತಿದ್ದ. ಅವ್ನು ಆಕ್ಚುಲಿ ಹೋಮ್ವರ್ಕ್ ಮಾಡೋದು ತುಂಬಾ ಎಂಜಾಯ್ ಮಾಡ್ತಾನೆ, ಎಕ್ಸೆಪ್ಟ್ ದಟ್ ಈ ಡಾಟೆಡ್ ಲೈನ್ಸ್ ಟ್ರೇಸ್ ಮಾಡಕ್ ಕೊಡ್ತಾರೆ, ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್, ಅದಂದ್ರೆ ಅವನಿಗೆ ಸ್ವಲ್ಪ ಬೋರ್. ಅದು You ಬಿಟ್ಟು should ತುಂಬಾ ಎಂಜಾಯ್ draw ಮಾಡ್ತಾನೆ. something which makes you very happy. What makes you so happy? Will you be happy while playing? Yes. Look at mama and tell. Will you be happy while playing? Yes. So will you be happy while eating food? Yes. So then when you will be more happy? As it is in home. You will be happy while watching your phone. Yes. Then Then homework. while doing homework. Mm. Very good. Then This is phone. This is game and YouTube. Then the homework. Okay. Then dosa. Then mango. Sport. Cycle. when you are doing these things, what happens? How will you feel? Happy. You will be happy while doing these things. Yeah. Okay. High five. Cloth this one, cloth is new bucket, cloth I will get it sad. So when we close this, you will be sad. ಈಗ ಅದೆಲ್ಲ ತಗೊಂಡೋಗ್ಬೇಕಾ? ತಗೋಬೇಕು, ಇಲ್ಲಾಂದ್ರೆ ಯಾರು ಸೇಲ್ ಮಾಡಲ್ಲ. ಯಾರು ಸೇಲ್ ಮಾಡಲ್ಲ. ಯಾರು ನಿಮ್ಗೆ ಕನ್ನಡ ಹೇಳ್ಕೊಡ್ಲಿ? ಚೆನ್ನಾಗಿ ಕಲ್ತ್ಬಿಟ್ಟಿದ್ಯಾ ಕನ್ನಡ ನೀನು? ಇಲ್ಲ. ಹೋಗಣ್ವಾ? ಡ್ಯಾಡಾಗ ಏನು ಹೇಳಬೇಕು? ಬಾಯ್ ಡ್ಯಾಡಾ, we are getting the problem. ಈವ್ನಿಂಗ್ ಪಾರ್ಕಿಗೆ ಬರ್ತೀವಿ. ಮಗು ಆಟ ಆಡ್ತಾ ಇದ್ರೆ ಅಲ್ಲೇ ಇರೋ ವಾಕಿಂಗ್ ಟ್ರ್ಯಾಕಲ್ಲಿ ನಾನು ನನ್ನ 10K ಸ್ಟೆಪ್ಸ್ನ ರೀಚ್ ಮಾಡೋವಂಥ ಪ್ರಯತ್ನ ಮಾಡ್ತಾ ಇರ್ತೀನಿ. ಕೆಲವೊಂದ್ಸಲ ಆಗುತ್ತೆ, ಕೆಲವೊಂದ್ಸಲ ನನ್ನ ಮಗ ಹೀಗೆ ತುಂಬ ತುಂಟ ಆಗಿರುವಾಗ, ತುಂಬ ಆ್ಯಕ್ಟಿವ್ ಆಗಿರುವಾಗ ಅದು ಲಾಟ್ಸ್ ಆಫ್ ಬ್ರೇಕ್ ತೊಗೊಂಡು ರೀಚ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ. ಇವತ್ತು ಹೀಗೆ ರೀಚ್ ಆಗೋಕ್ಕೆ ಆಗಲಿಲ್ಲ, ಬಟ್ ಸ್ಟಿಲ್ ಏನು ಮಾಡೋಕ್ಕಾಗಲ್ಲ. ಮುಗಿಸ್ಕೊಂಡು ಬರ್ತಾ ಸ್ವಲ್ಪ ತರಕಾರಿ ಶಾಪ್ ಮಾಡ್ಕೊಂಡು ಬಂದೆ. ಬರೋಷ್ಟರಲ್ಲಿ ಮಗು ಹಸುವಾಗೋಗಿತ್ತು. ಸೊ ನೆನೆಸಿಟ್ಟಿರುವಂಥ ಬಾದಾಮ್ ಕೊಟ್ಟೆ. ಅವ್ನು ತಿಂತಿದ್ದ. ಪಣಿ ನಾನು ಹೆಲ್ಪ್ ಮಾಡು ಅಂತ ಕರೆದಿದ್ದೆ. ಇವತ್ತೆಲ್ಲ ಗ್ರೇಟ್ ಮಾಡ್ಕೊಡೋದಕ್ಕೆ ಹೆಲ್ಪ್ ಮಾಡ್ತಿದ್ರು. ಅಷ್ಟರಲ್ಲಿ ನಾನೆಲ್ಲ ಕಟಿಂಗ್ ಮುಗಿಸ್ಕೊಂಡೆ. ನಮ್ಮ ಮನೇಲಿ ಇವತ್ತು ತಿಂಡಿ ಸೋರೆಕಾಯಿ ರೊಟ್ಟಿ. ಸೊ ನಮ್ಮ ಮನೇಲಿ ಯೂಶಲಿ ನೈಟ್ಸ್ ಏನೋ ಒಂದು ತಿಂಡಿನೇ ಇರುತ್ತೆ. ಅನ್ನ ಸಾರು ಅನ್ನೋದು ತುಂಬಾ ರೇರು. ಸೊ ಬೆಳಗ್ಗೆ ನೈಟ್ 2 ಟೈಮ್ ತಿಂಡಿನೇ ಇರುತ್ತೆ. ಸೊ ಹೀಗೆ ನಾವು ತಿಂಡಿ ಮುಗಿಸಿ ಮಲ್ಕೊಂಡ್ವಿ. ಇದಾಗಿತ್ತು ನನ್ನ ಮಂಡೇ. ಸಿ ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್.